ಈಗೇನು ಮಾತಾಡಿದರೆ ನಮ್ಮಲ್ಲೇ ನಡೆಸಿರುವಂಥ ಒಂದು ಪಿತೂರಿ ಇದು, ಕೆಲವೇ ದಿನಗಳಲ್ಲಿ ಬಿಚ್ಚಿರ್ತೀವಿ ಷಡ್ಯಂತ್ರ ಅಂತ ಕೂಡ ಹೇಳಿದ್ದಾರೆ. ಹಿಂದೆ ಅಧಿವೇಶನದಲ್ಲಿ ನಾವು ರಾಜಣ್ಣ ಪರವಾಗಿ ಹೋರಾಟ ಮಾಡಿ ಅವ್ರದ ಸಿಡಿ ಏನಿತ್ತು ನಮ್ಮ ಪಕ್ಷದ ಮುಖಂಡರೇ ಮಾಡಿದ್ದಾರೆ ಅಂತೇಳಿ ಅವರು ಅಧಿವೇಶನದಲ್ಲಿ ಹೇಳಿದ್ರು. ನಾವು ಅದನ್ನು ಸದನದಲ್ಲಿ ದೊಡ್ಡ ಹೋರಾಟ ಮಾಡಿದ್ರಿ. ಕೊನೆಯಲ್ಲಿ ನಾವು ಹೋರಾಟ ಮಾಡಿದ್ದು ನಾವು, ಸಸ್ಪೆಂಡ್ ಆಗಿದ್ದು ನಾವು. ಈಗ ಮತ್ತೆ ರಾಜಣ್ಣ ಅವ್ರ ಮೇಲೆ ಅವ್ರದೇ ಪಾರ್ಟಿಯ ಕೆಲವರೆಲ್ಲ ಪಿತೂರಿ ಮಾಡಿರೋದು ಸ್ಪಷ್ಟ ಆಗಿದೆ. ಇದರಲ್ಲಿ ಯಾರಿದ್ದಾರೆ, ಯಾರ ಹಿಂದೆ ಇದ್ದಾರೆ ಎಲ್ಲ ರಾಜಣ್ಣ ಅವರು. ದಯವಿಟ್ಟು ರಾಜಣ್ಣ ಅವ್ರಿಗೂ ಕೂಡ ವಿನಂತಿ ಮಾಡ್ತೀನಿ, ಧೈರ್ಯವಾಗಿ ಮಾತಾಡಿ. ನಿಮ್ಗಾಗಿರೋ ಅನ್ಯಾಯ, ನೀವು ಇಲಾಖೆಯಲ್ಲಿ ಸಮರ್ಥವಾಗಿ ಕೆಲಸ ಮಾಡಿದ್ದೀರಾ, ಮತ್ತು ಜಿಲ್ಲೆಯಲ್ಲೂ ಕೂಡ ಸಮರ್ಥವಾಗಿ ಕೆಲಸ ಮಾಡಿದ್ದೀರಾ. ಸೊ ಯಾವುದೇ ನಿಮ್ಮ ಮೇಲೆ ಕರಪ್ಷನ್ ಚಾರ್ಜಸ್ಸು ಯಾವುದೂ ಇಲ್ಲ, ಅವ್ಯವಹಾರದ ಚಾರ್ಜಸ್ ಯಾವುದೂ ಇಲ್ಲ. ಇಷ್ಟಿಲ್ಲ ಅಂದರು, ಏನು ಮಾಡಿಲ್ಲ ಅಂದರು, ಸಸ್ಪೆಂಡ್ ಯಾಕೆ ಮಾಡಿದ್ರು? ಇದು ಅವಮಾನ. ಮೊದಲು ಒಬ್ಬ ST ಬಳ್ಳಾರಿ ನಾಗೇಂದ್ರ ಅವ್ರನ್ನ ತೆಗೆದುಹಾಕಿದ್ರು. ಈಗ ಮತ್ತೊಬ್ಬ ವಾಲ್ಮೀಕಿ ಜನಾಂಗದ ನಾಯಕನನ್ನು ತೆಗೆದುಹಾಕ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಈ ವಾಲ್ಮೀಕಿ ಜನಾಂಗನ ಕಂಡ್ರನೇ ಆಗಲ್ಲನೋ ಅನ್ನೋ ಪರಿಸ್ಥಿತಿ ರಾಜ್ಯದಲ್ಲಿ ಮೂಡ್ತಾ ಇದೆ. ನೆನ್ನೆನೂ ಕೂಡ ಒಂದು ಮರ್ಡರ್ ಆಗಿದೆ, ವಾಲ್ಮೀಕಿ ನಾಯಕ್ ಅಂತ, ಕೊಪ್ಪಳದಲ್ಲಿ ಕವಿಸಿದ್ದ ನಾಯಕ್ ಅಂತ. ಅಲ್ಲೂ ಕೂಡ ವಾಲ್ಮೀಕಿ ಜನಾಂಗದ ಯುವಕನನ್ನು ಹತ್ಯೆ ಮಾಡಿದ್ದಾರೆ. ಈ ಥರ ಒಂದು ರೀತಿ ಸರ್ಕಾರ ಎಲ್ಲೋ ಒಂದು ಕಡೆ ವಾಲ್ಮೀಕಿ ಜನಾಂಗದ ವಿರುದ್ಧವಾಗಿ ನಡ್ಕೊತಾ ಇರೋದು ಕಾಣ್ತಾ ಇದೆ. ಅಂದರೆ ನಾವು ನಾಳೆ ಸದನದಲ್ಲಿ ಏನು RCB ಬಗ್ಗೆ ನಾವು ಚರ್ಚೆ ಮಾಡೋರಿದ್ದೀರಿ, ಅದಾದಮೇಲೆ ಉಳಿದಂಥ ವಿಚಾರಗಳನ್ನು ನಾವು ತೆಗೆದುಕೊಳ್ತೇವೆ. ಕಳೆದ ಬಾರಿ ನೀವು ರಾಜನ ಪರವಾಗಿ ನಿಂತರೆ ನಿಮಗೆ ಎಲ್ಲ ಒಂದು ಕಡೆ ನಿರ್ಧಾರ ಆಯಿತು. ಈ ಬಾರಿ ಏನಾದರೂ ನಿಲ್ಲುವಂಥ ಪ್ರಯತ್ನಗಳು ಮಾಡ್ತೀರಾ? ಯಾಕಂದರೆ ಸದನದ ಅವಧಿ ಕೂಡ ಕಡಿಮೆ ಇದೆ, ನೀವು ಇದೇ ವಿಚಾರಗಳನ್ನ ಚರ್ಚೆ ಮಾಡ್ತೀರಾ? ನೋಡಿ, ರಾಜಣ್ಣ ಎತ್ತಿರೋ ವಿಚಾರ ಸ್ಫೋಟಕದ ಅಷ್ಟೇ ಸತ್ಯ ಇದೆ. ಅವರೇನು ಹೇಳಿದ್ದಾರೆ, ನಮ್ಮದೇ ಕಾಂಗ್ರೆಸ್ ಸರ್ಕಾರ ಆಯಿತು, ನಮ್ಮದೇ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇದರಲ್ಲಿ BJPದು ಏನು ಅಂತ ಕೇಳಿದ್ದಾರೆ. ಅವರು ಸತ್ಯ ಹೇಳಿದ್ದಾರೆ. ಸತ್ಯ ಹೇಳಿದಕ್ಕೋಸ್ಕರ ರಾಹುಲ್ ಗಾಂಧಿಯವರು ಕಿಡಿಕಾರಿ ಕೋಪ ಮಾಡಿಕೊಂಡು ರಾಹುಲ್ ಗಾಂಧಿ ಹೋಗಿ ರಾಹುಲ್ ಕಾಲದ ಗಾಂಧಿಯಾಗಿ ಅವ್ರ ಮೇಲೆ ಬಿದ್ದಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಸತ್ಯ ಹೇಳಿದ ರಾಜಣ್ಣ ಪರವಾಗಿ ನಾವು ಇರ್ತೀವಿ.